ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ತುಂಬಾ ಜನ ವೀಕ್ಷಕರು ಹಾಗೂ ಇಲ್ಲಿ ಬಂದಿರುವಂತ ಪೇಷಂಟ್ಸು ಕೇಳ್ತಾ ಇರ್ತಾರೆ, ನಾವು ನಿತ್ಯ ತಲೆಗೆ ಎಣ್ಣೆಯನ್ನು ಹಾಕ್ಬೇಕಾ ಅಥವಾ ಬೇಡವಾ, ಎಷ್ಟು ದಿವಸಕ್ಕೊಮ್ಮೆ ಹಾಕಬೇಕು, ಹೇಗೆ ಹಾಕಬೇಕು ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಕು, ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಇರುವಂತ ಒಂದು ಪ್ರಶ್ನೆ. ಇವತ್ತು ಇದಕ್ಕೆ ನಾನು ಉತ್ತರವನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಹಾಕ್ತಾ ಇರುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರ್ತದೆ. ಆಯುರ್ವೇದದಲ್ಲಿ ತಲೆಗೆ ಎಣ್ಣೆ ಹಾಕೋದಕ್ಕೆ ಶಿರೋ ಅಭ್ಯಂಗ ಅಂತ ಹೇಳ್ತೀವಿ. ಶಿರೋ ಅಭ್ಯಂಗವನ್ನ ದಿನಚರ್ಯದಲ್ಲಿ ಹೇಳಿರುವಂತಹದ್ದು. ಆಚಾರ್ಯ ಚರಕರು ಚರಕ ಸೂತ್ರ 5ನೇ ಚಾಪ್ಟರ್ದಲ್ಲಿ ಹೇಳ್ತಾರೆ. ಇದನ್ನ ತಲೆಗೆ ಎಣ್ಣೆ ಹಾಕೋದಕ್ಕೆ ಶಿರೋಭ್ಯಂಗ ಅಂತ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಬರ್ತಾರೆ. ಚರಕ ಸೂತ್ರ 5ನೇ ಚಾಪ್ಟರ್ 81ನೇ ಶ್ಲೋಕದಿಂದ 85ನೇ ಶ್ಲೋಕದವರೆಗೂ ಕೂಡ ಅತ್ಯಂತ ಸುಂದರವಾಗಿ ವರ್ಣನೆಯನ್ನ ಮಾಡಿರುವಂತಹದ್ದು. ಅಲ್ಲಿ ಹೇಳ್ತಾರೆ, ನಿತ್ಯಂ ಸ್ನೇಹಾರ್ಧ ಶಿರಸ್ಸಃ ಶಿರಶೂಲಂ ನ ಜಾಯತೆ ನ ಖಾಲಿತ್ಯಂ ನ ಪಾಲಿತ್ಯಂ ನಾಕೇಶ ಪ್ರಪತಂತಿ ಚ ಬಲಂ ಶಿರ ಕಪಾಲಾನಂ ವಿಶೇಷಣಾಭಿವರ್ಧತೆ ದೃಢಮೂಲಾಂಶ ದೀರ್ಘಂಶ ಕೃಷ್ಣಕೇಶಾಹ ಭವಂತಿ ಚ ಇಂದ್ರಿಯಾಣಿ ಪ್ರಸಾದಂತಿ ಸೂತ್ವಗ್ಭವತಿ ಚಾನನಂ ನಿದ್ರಾಲಾಭ ಸುಖಂ ಚ ಸ್ಯಾತ್ ಮೂರ್ಧಿತೈಲ ನಿಷೇವಣಾತ್ ಅಂತ ಆಚಾರ್ಯ ಚರಕರು ಚರಕ ಸೂತ್ರ ಸ್ಥಾನದಲ್ಲಿ ಹೇಳ್ತಾ ಇರುವಂತಹದ್ದು. ಇಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗುವಂತಹದ್ದೇ ನಿತ್ಯಂ ಸ್ನೇಹ ಆರ್ದ್ರ ಶಿರಸ್ಸಹ ಅಂತ. ನಿತ್ಯ ಸ್ನೇಹಾರ್ಧ ಶಿರಸ್ಸಹ ಅಂತಂದ್ರೆ ಶಿರಸ್ ಅಂದ್ರೆ ತಲೆ. ನಿತ್ಯ ಯಾವತ್ತು ನಮ್ಮ ತಲೆ ಒದ್ದೆ ಆಗಿರ್ಬೇಕು. ಆರ್ದ್ರ ನಮ್ಮ ತಲೆ ಎಣ್ಣೆಯಲ್ಲಿ ಒದ್ದೆ ಆಗಿರ್ಬೇಕು. ನಾವೀಗ ಮುಟ್ಟಿದ್ರೆ ಎಣ್ಣೆ ಕೈ ಬಡಿಬೇಕು. ನಿತ್ಯಂ ಸ್ನೇಹಾರ್ಧ ಶಿರಸಃ. ಇದು ಎಣ್ಣೆ ಹಚ್ಚುವಂತ ರೀತಿ. ಎಣ್ಣೆನ ಹೇಗೆ ಹಚ್ಕೋಬೇಕು ಅಂತ ಕೇಳ್ತಾರಲ್ಲ, ಕೆಲವು ಅರ್ಧ ಚಮಚ ತಕೊಂಡು ಹಿಂಗ್ ತಾಗಿಸ್ಕೊಳ್ಳುವಂತಹದ್ದು, ಅಥವಾ ಎಣ್ಣೆನ ಹಾಕೊಂಡು 1 ತಾಸು ಬಿಟ್ಟು ಸ್ನಾನ ಮಾಡುವಂತಹದ್ದು. ಇದು ಸಾಮಾನ್ಯವಾಗಿ ತುಂಬಾ ಜನ ಮಾಡ್ತಾ ಇರುವಂತದ್ದು. ಅದಕ್ಕೆ ನಮ್ಗೆ ಕೇಳ್ತಾ ಇದ್ರು, ಎಣ್ಣೆಯನ್ನು ಹೇಗೆ ಹಚ್ಕೋಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತ. ಆಯುರ್ವೇದದಲ್ಲಿ ಹೇಳಿರುವಂತಹದ್ದು, ಯಾವತ್ತು 24x7 ತಲೆ ಎಣ್ಣೆಯಲ್ಲಿ ಒದ್ದೆ ಆಗಿರ್ಬೇಕು ಅಷ್ಟೇ. ನಿತ್ಯಂ ಸ್ನೇಹ ಆರ್ದ್ರ ಶಿರಸ್ಸ. ಅಲ್ಲಿ ಬೆಳಗ್ಗೆ ಅಷ್ಟೇ ಹಚ್ಕೋಬೇಕು, ಸಂಜೆಗೆ ಅಷ್ಟೇ ಹಚ್ಕೋಬೇಕು, ಅಥವಾ ವಾರಕ್ಕೆ ಒಂದ್ಸಲ ಹಚ್ಕೋಬೇಕು, ವಾರಕ್ಕೊಂದ್ಸಲ ಹಚ್ಕೊಂಡು ತಲೆ ತೊಳ್ಕೊಳ್ಬೇಕು, ಈ ರೀತಿ ಯಾವುದನ್ನು ಹೇಳಲಿಲ್ಲ. ನಿತ್ಯಂ ಸ್ನೇಹ ಆರ್ದ್ರ ಶಿರಸ್ಸ, ತಲೆ ಒದ್ದೆ ಆಗೋ ರೀತಿಯಲ್ಲಿ ಎಣ್ಣೆಯನ್ನು ಹಚ್ಕೋಬೇಕು ಅಂತ. ಇದು ಆಚಾರ್ಯ ಚರಕರು ಚರಕ ಸಂಹಿತೆಯಲ್ಲಿ ಹೇಳಿರುವಂತಹದ್ದು. ನಿತ್ಯಂ ಸ್ನೇಹಾರ್ಧ ಶಿರಸ್ಸಹ ಶಿರಶೂಲಂನ ಜಾಯತೆ. ಕೆಲವೊಬ್ರು ಕೇಳ್ತಾರೆ, ನಮ್ದು ಇನ್ಶೂರೆನ್ಸ್ ಕ್ಲೇಮಿಗೆಲ್ಲ ಬಂದಾಗ ಕೇಳ್ತಾರೆ, ಅಲ್ಲ ಮಸಾಜು ಅಥವಾ ಶಿರೋಭ್ಯಂಗ ಥೆರಪಿ ಹೆಂಗಾಗತ್ತೆ, ಅದು ಜಸ್ಟ್ ರಿಲ್ಯಾಕ್ಸೇಷನ್ ಅಲ್ವಾ ಅಂತ ತುಂಬಾ ಜನ ಕೇಳ್ತಾರೆ. ಇನ್ಶೂರೆನ್ಸ್ ಅವರು ಕೂಡ ಈ ವಿಡಿಯೋ ನೋಡ್ಕೊಳ್ಳಿ, ನಿಮ್ಗೂ ಅರ್ಥ ಆಗತ್ತೆ. ಇಲ್ಲಿ ಉಪಯೋಗವನ್ನು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಲೈನ್ ಇಂದ. ನಿತ್ಯಂ ಸ್ನೇಹಾರ್ಧ ಶಿರಸ ಶಿರಶೂಲಂನ ಜಾಯತೆ. ತಲೆ ನೋವೇ ಬರಲ್ಲ. ನಿತ್ಯ ನಾವು ಎಣ್ಣೆ ಹಚ್ಚೋದ್ರಿಂದ ಶಿರಶೂಲಂ ನ ಜಾಯತೆ. ಶಿರಶೂಲ ಅಂದ್ರೆ ತಲೆನೋವು, ಹೆಡ್ಏಕ್. ನ ಬರೋದಿಲ್ಲ, ನ ಜಾಯತೆ ಬರೋದಿಲ್ಲ. ನ ಖಾಲಿತ್ಯಂ ನ ಪಾಲಿತ್ಯಂ. ಖಾಲಿತ್ಯ ಅಂತಂದ್ರೆ ಎಲ್ಲ ಕೂದಲು ಉದುರೋಗುವಂತಹದ್ದು, ಅದು ಆಗೋದಿಲ್ಲ. ನ ಪಾಲಿತ್ಯಂ ಪ್ರೀಮೇಚರ್ ಗ್ರೇಯಿಂಗ್ ಆಫ್ ಹೇರ್ಸ್. ಯಾರಿಗೆ ನೋಡ್ರು ಕೂದಲು ಹಣ್ಣಾಗಿರತ್ತೆ. ಶಾಲೆಗೆ ಹೋಗೋ ಮಕ್ಕಳಿಗೆ ಅದು ಕೂಡ ನಾವು ಪ್ರಿವೆಂಟ್ ಮಾಡಬಹುದು. ನ ಖಾಲಿತ್ಯಂ ನ ಪಾಲಿತ್ಯಂ. ನ ಕೇಶ ಪ್ರಪತಂತಿ ಚ. ಕೂದಲು ಉದುರುದು ಕೂಡ ಸ್ಟಾಪ್ ಆಗತ್ತೆ. ನ ಕೇಶ ಪ್ರಪತಂತಿ, ಯಾವುದೇ ಕೂದಲು ಉದುರುದು ಕೂಡ ಬಂದ್ ಆಗತ್ತೆ. ಬಲಂ ಶಿರ ಕಪಾಲನ ವಿಶೇಷಣಾಭಿವರ್ಧತೆ. ಇದನ್ನು ಪ್ರತಿಯೊಬ್ಬರು ಕೂಡ ಸರಿಯಾಗಿ ಕೇಳ್ಕೊಳ್ಳಿ. ಬಲಂ ಶಿರ ಕಪಾಲನ ವಿಶೇಷಣಾಭಿವರ್ಧತೆ. ವಿಶೇಷವಾಗಿ ಇದು ನಮ್ಮ ತಲೆಗೆ ಹಾಗೂ ಮೆದುಳಿಗೆ ಶಕ್ತಿಯನ್ನ ಕೊಡುವಂತಹದ್ದು. ಬರೀ ನಾವು ತಲೆಗೆ ಮಸಾಜ್ ಮಾಡೋದ್ರಿಂದ, ತಲೆಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಒಂದೆರಡು ಪ್ರಯೋಜನಗಳನ್ನ ಇಲ್ಲಿ ಹೇಳಲಿಲ್ಲ ಅವರು. ತಲೆನೋವು ಬರೋದಿಲ್ಲ ಅಂತ ಹೇಳಿದ್ರು, ಕೂದಲು ಹಣ್ಣಾಗೋದು ಸ್ಟಾಪ್ ಆಗತ್ತೆ ಅಂತ ಹೇಳಿದ್ರು, ಉದುರುದು ಬಂದಾಗತ್ತೆ ಅಂತ ಹೇಳಿದ್ರು, ಕೂದಲು ಕಪ್ಪಾಗತ್ತೆ ಅಂತ ಹೇಳಿದ್ರು. ನಮ್ಮ ತಲೆಗೆ ಮೆದುಳಿಗೆ ಶಕ್ತಿಯನ್ನ ಕೊಡುತ್ತೆ. ಬಲಂ ಶಿರ ಕಪಾಲನ ವಿಶೇಷಣಾಭಿವರ್ತತೆ. ವಿಶೇಷ ಶಕ್ತಿಯನ್ನ ಕೊಡುವಂತ ಶಕ್ತಿ ಎಣ್ಣೆಗಿದೆ. ದೃಢ ಮೂಲಾಂಶ ದೀರ್ಘಂಶ ಕೃಷ್ಣಕೇಶಾಹ ಭವಂತಿ ಚ. ದೃಢ ಮೂಲದಿಂದ ಬಂದು ಉದ್ದವಾಗತ್ತೆ. ಬರೀ ಕೂದಲು ಉದುರೋದು ಬಂದಾಗೋದಷ್ಟೇ ಅಲ್ಲದೆ, ಕೂದಲು ಪ್ರೀಮೇಚರ್ ಗ್ರೇಯಿಂಗ್ ಹಣ್ಣಾಗೋದು ಬಂದಾಗೋದಷ್ಟೇ ಅಲ್ಲದೆ, ದೃಢ ಮೂಲಾಂಶ ದೀರ್ಘಂಶ ಗಟ್ಟಿ ಬೇರೂರಿ ಬರುತ್ತೆ, ಉದ್ದವಾಗಿ ಬರುತ್ತೆ. ದೃಢ ಮೂಲಾಂಶ ದೀರ್ಘಂಶ ಕೃಷ್ಣಕೇಶಾಹ ಭವಂತಿ ಚ. ಕೂದಲು ಕಪ್ಪಾಗಿ ಬೆಳೆಯುತ್ತೆ. ಇಂದ್ರಿಯಾಣಿ ಪ್ರಸಾದಂತಿ ಸೂತ್ವಾಗ್ ಭವತಿ ಚಾನನಂ. ನಮ್ಮೆಲ್ಲ ಇಂದ್ರಿಯಗಳು, ಕಣ್ಣಿಗೆ,
ಕಿವಿಗೆ, ಮೂಗಿಗೆ, ನಾಲಿಗೆಗೆ ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನ ಕೊಡುವಂತಹದ್ದು. ಇಂದ್ರಿಯಾಣಿ ಪ್ರಸಾದಂತಿ, ಅವರನ್ನ ನರಿಶ್ಮೆಂಟ್ ಮಾಡುತ್ತೆ, ಎಲ್ಲ ಇಂದ್ರಿಯಗಳನ್ನ ಸ್ಟ್ರೆಂತ್ ಮಾಡುತ್ತೆ. ಸೂತ್ವಗ್ಭವತಿ ಚಾನನಂ, ಮುಖದ ಕಾಂತಿ ಹೆಚ್ಚಿಗೆ ಆಗತ್ತೆ. ಆನಂದ್ ಅಂತಂದ್ರೆ ಮುಖ. ಸೂತ್ವಗ್ಭವತಿ ಚಾನನಂ, ಅತ್ಯಂತ ಸುಂದರವಾದ ಚರ್ಮ ಆಗತ್ತೆ ಮುಖದ್ದು. ನಿದ್ರಾಲಾಭ ಸುಖಂ ಚ ಸ್ಯಾತ್ ಮೂರ್ಧಿತೈಲ ನಿಷೇವಣ. ಯಾರ್ಯಾರಿಗೆ ನಿದ್ರಾಹೀನತೆಯ ಸಮಸ್ಯೆ ಇರುತ್ತೋ ಅವರಿಗೆ ಕೂಡ ನಿದ್ರಾಲಾಭಂ ಸುಖಂ ಚ ಸ್ಯಾತ್, ಮನಸ್ಸಿಗೆ ಕೂಡ ಮುದ ನೀಡಿ ನಿಮ್ಮ ಟೆನ್ಷನ್ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡುವಂತ ಶಕ್ತಿ ಇದೆ. ಹೀಗೆ ತುಂಬಾ ಪ್ರಯೋಜನಗಳನ್ನ ಆಚಾರ್ಯ ಚರಕ ಸೂತ್ರ ಸ್ಥಾನದಲ್ಲಿ ಹೇಳಿರುವಂಥದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಪೂರ್ವಜರು ಹೇಳಿದ್ದು ಪಾಲಿಸಿದ್ದೇ ಹೋದಾದ್ರೆ ಇವೆಲ್ಲವೂ ಕೂಡ ಸಾಧ್ಯ ಇದೆ. ನಿತ್ಯಂ ಸ್ನೇಹಾರ್ಧ ಶಿರಸ ಶಿರಶೂಲಂ ನ ಜಾಯತೆ ನ ಕಾಲಿತ್ಯಂ ನ ಪಾಲಿತ್ಯಂ ನ ಕೇಶ ಪ್ರಪತಂತಿ ಚ ಬಲಂ ಶಿರ ಕಪಾಲನ ವಿಶೇಷಣಾಭಿವರ್ಧತೆ ದೃಢಮೂಲಾಂಶ ದೀರ್ಘಂಶ ಕೃಷ್ಣ ಕೇಶಃ ಭವಂತಿ ಚ ಇಂದ್ರಿಯಾಣಿ ಪ್ರಸಾದಂತೆ ಸೂತ್ವಗ್ಭವತಿ ಚ ನ ನಿದ್ರಾಲಾಭ ಸುಖಂ ಚ ಸ್ಯಾತ್ ಮೂರ್ತಿತೈಲ ನಿಷೇವಣ. ಸೂತ್ರ ರೂಪದಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಸೂತ್ರ 81ರಿಂದ 85ನೇ ಶ್ಲೋಕದಲ್ಲಿ ಎಲ್ಲದನ್ನು ಮುಗಿಸ್ಬಿಟ್ಟಿದ್ದಾರೆ ಆಚಾರ್ಯರು. ನಾವ್ ಇದನ್ನೆಲ್ಲ ಅನುಸರಿಸಿದ್ರೆ ನಮ್ಗೆ ಖಂಡಿತ ಒಳ್ಳೇದಾಗೇ ಆಗತ್ತೆ. ನಮಗೆ ಇವೆಲ್ಲ ರಿಸಲ್ಟ್ ಬೇಕು ಅಂದ್ರೆ ನಾವು ನಿತ್ಯ ತಲೆಗೆ ಎಣ್ಣೆಯನ್ನ ಹಾಕೊಳ್ಬೇಕು. ನೆಕ್ಸ್ಟ್ ಬರುವಂತಹದ್ದು ಯಾವ ಎಣ್ಣೆಯನ್ನ ಹಾಕೋಬೇಕು ಹೇಳುವಂತಹದ್ದು. ಈಗ ಎಣ್ಣೆ ಹಾಕೋಬೇಕು ಹೇಳೋದು ನಿಮ್ಗೆ ಕನ್ಫರ್ಮ್ ಆಯ್ತು. ಹಾಗಿದ್ರೆ ಯಾವ ತೈಲನ ಉಪಯೋಗಿಸ್ಬೇಕು? ಕೆಲವೊಬ್ರು ಎಳ್ಳೆಣ್ಣೆ ಹಾಕ್ಬೇಕಂತ ಕೇಳ್ತಾರೆ, ತೆಂಗಿನ ಎಣ್ಣೆ ಹಾಕ್ಬೇಕಂತ ಕೇಳ್ತಾರೆ, ಅಥವಾ ಇನ್ನು ಕೆಲವೊಬ್ರು ಹರಳೆಣ್ಣೆ ಹಾಕ್ಬೇಕಂತ ಕೇಳ್ತಾರೆ. ಹೀಗೆ ಯಾವ ಯಾವ ಎಣ್ಣೆನ ಹಾಕ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇರುವಂತಹದ್ದು. ನಾವು ದೇಶಾನುಸಾರವಾಗಿ ಇದನ್ನ ಹೇಳ್ತಾ ಬರ್ಬೋದು. ಉದಾಹರಣೆಗೆ ನಾವು ಈಗ ಒಂದು ಕರಾವಳಿಲಿದ್ದೀವಿ ಅಥವಾ ಮಲೆನಾಡಿನಲ್ಲಿದ್ದೀವಿ, ತುಂಬಾ ಮಳೆ ಬರುವಂತ ಭಾಗದಲ್ಲಿದ್ದೀವಿ, ತುಂಬಾ ಹೀಟ್ ಇರುವಂತ ಭಾಗದಲ್ಲಿದ್ದೀವಿ ಅಂತ ಹೇಳಿದಾಗ ನಾವು ನಾರಿಕೇಲ ತೈಲ, ತೆಂಗಿನ ಎಣ್ಣೆಯನ್ನ ಉಪಯೋಗಿಸಬಹುದು. ಅದು ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ತೆಂಗಿನ ಎಣ್ಣೆಯ ಜೊತೆಗೆ ನಾವು ಅದಕ್ಕೆ ಬ್ರಾಹ್ಮಿ, ಒಂದೆಲಗ, ನಲ್ಲಿಕಾಯಿ, ಭೃಂಗರಾಜ, ನೀಲಿನಿ ಇವುಗಳನ್ನೆಲ್ಲ ಸೇರಿಸಿ ಒಂದು ಫಾರ್ಮುಲೇಷನ್ ಮಾಡಿ ಕೇಶ ತೈಲವನ್ನ ರೆಡಿ ಮಾಡ್ತಾರೆ. ಅದು ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಪೇಷಂಟ್ಸ್ ಪ್ರತಿಯೊಬ್ರು ಹೇಳ್ತಾರೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಕಣ್ಣು ತಂಪಾಗತ್ತೆ, ಮೆದುಳು ತಂಪಾಗತ್ತೆ, ತಲೆನೋವು ಕಡಿಮೆ ಆಗತ್ತೆ. ಕೆಲವೊಬ್ರು ಕಣ್ಣಿನ ಪಾಯಿಂಟ್ ಸ್ಪೆಕ್ಟ್ ಹಾಕೊಳ್ತಾ ಇರ್ತಾರೆ, ಅದು ಕೂಡ ನಾರ್ಮಲಿ ಬರುತ್ತೆ. ಹೀಗೆ ತುಂಬಾ ರಿಸಲ್ಟ್ಗಳು ಸಿಗ್ತಾ ಇರ್ತದೆ. ಇಷ್ಟು ರಿಸಲ್ಟ್ ಬರ್ಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಅಂತಂದ್ರೆ ನಾವಿಲ್ಲಿ ಫ್ರೆಶ್ ಆಗಿ ಪ್ರತಿ ವಾರಕ್ಕೆ ಒಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ಎಣ್ಣೆ ಮಾಡ್ತಾನೆ ಇರ್ತೇವೆ. ಈಗ ಒಮ್ಮೆ ಮಾಡಿದ್ದು ನಾವು ತಿಂಗಳ, 2 ತಿಂಗಳ, 3 ತಿಂಗಳ, 6 ತಿಂಗಳ ಸ್ಟಾಕ್ ಮಾಡಲ್ಲ, ಮಾಡ್ತಾ ಇರ್ತೀವಿ, ಖಾಲಿ ಆಗ್ತಾ ಇರ್ತದೆ. ಹೀಗೆ ನಾವು ಫ್ರೆಶ್ ಬ್ಯಾಚಸ್ ಅಲ್ಲಿ ಮಾಡೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ತುಂಬಾ ಚಳಿಯ ಪ್ರದೇಶದಲ್ಲಿ ಇದ್ದೀರಿ ಅಂತ ಹೇಳಿದಾಗ ನೀವು ಸಾಸಿವೆ ಎಣ್ಣೆನೋ ಅಥವಾ ಎಳ್ಳೆಣ್ಣೆನೋ ಅಥವಾ ಇನ್ನು ಕೆಲವೊಬ್ರು ಹರಳೆಣ್ಣೆನೋ ಯೂಸ್ ಮಾಡ್ತಾರೆ. ಅದು ಆ ಚಳಿಗೆ ದೇಹವನ್ನು ಹೀಟ್ ಇಟ್ಕೊಳ್ಳಿಕ್ಕೆ ಮಾಡುವಂತಹದ್ದು. ನಾವಿಲ್ಲಿ ಯಾಕೆ ನಾರಿಕೇಲ ತೈಲ, ತೆಂಗಿನೆಣ್ಣೆ ಉಪಯೋಗಿಸ್ತೀವಿ ಅಂತಂದ್ರೆ ನಮ್ಮ ದೇಹಕ್ಕೆ ತಂಪನ್ನು ಕೊಡುವಂತಹದ್ದು, ಮತ್ತೆ ತುಂಬಾ ಥಿನ್ ಇರೋದ್ರಿಂದ ಈಸಿಲಿ ಅಬ್ಸಾರ್ಬ್ ಆಗುತ್ತೆ ಅದು, ಮತ್ತೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಅದರಿಂದ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಎಳ್ಳೆಣ್ಣೆ ತುರ್ಕೆ ಬರುತ್ತೆ ಅಂತ ಹೇಳ್ತಾರೆ, ಅಥವಾ ಸಾಸಿವೆ ಎಣ್ಣೆಲಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಹರಳೆಣ್ಣೆಲಿರ್ಬೋದು. ಕೂದಲು ಸ್ಟಿಕ್ಕಿ ಇರುತ್ತೆ, ತುಂಬಾ ಅಂಟಂಟಾಗತ್ತೆ, ತುಂಬಾ ಜಿಡ್ಡು ಕಟ್ಟುತ್ತೆ ಅಂತ ಹೇಳ್ತಾರೆ. ಆದರೆ ತೆಂಗಿನ ಎಣ್ಣೆಯಲ್ಲಿ ಅಂಥದ್ದು ಯಾವುದೇ ಸಮಸ್ಯೆಗಳು ಕಂಡು ಬರದೇ ಇರೋದ್ರಿಂದ ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ಹೆಚ್ಚಿಗೆ ನಾವು ಆದಷ್ಟು ತೆಂಗಿನ ಎಣ್ಣೆಯಲ್ಲಿ ಈ ಒಂದು ಕೇಶ ತೈಲವನ್ನ ಮಾಡ್ತೇವೆ. ತಮಗೂ ಕೂಡ ಈ ಒಂದು ಕೇಶ ತೈಲ ಬೇಕಾಗಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಆಫೀಸ್ ಸಂಖ್ಯೆ ಆಗಿರುವಂತ 8762845044 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾವು ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ನೀವು ಒಂದು 2-3 ತಿಂಗಳು ಉಪಯೋಗಿಸಿದ್ರೆ ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತದೆ. ನಾವು ಯಾವ ರೀತಿ ಹೇಳಿರ್ತೀವೋ ಅದೇ ರೀತಿಯಲ್ಲಿ ನೀವು ಅನುಸರಿಸಿದ್ರೆ ರಿಸಲ್ಟ್ 100% ಬಂದೇ ಬರುತ್ತೆ. ಯಾರಾದರೂ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಷಯಗಳ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.